ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಇದು ಅಭಿವೃದ್ಧಿಯ ಕಾಮಗಾರಿಯೇ ಅಥವಾ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವೇ? ಹೌದು, ಇದು ಚಳ್ಳಕೆರೆ ತಾಲೂಕಿನ ಚಿಕ್ಕೇನಹಳ್ಳಿ ಗ್ರಾಮದಿಂದ ಟಿ.ಎನ್. ಕೋಟೆ ನಾರಾಯಣಪುರ ಮಾರ್ಗದ ರಸ್ತೆಯಲ್ಲಿರುವ ಸೇತುವೆ ನಿರ್ಮಾಣವಾಗಿ ಇನ್ನೂ 6 ತಿಂಗಳು ಕೂಡ ಕಳೆದಿಲ್ಲ. ಆದರೆ ಈಗಾಗಲೇ ಸೇತುವೆಯ ಮೇಲ್ಮೈಯಿಂದ ಕಬ್ಬಿಣದ ರಾಡುಗಳು ಮೇಲಕ್ಕೆ ಬಂದಿದ್ದು, ವಾಹನ ಸವಾರರಿಗೆ ಅಪಾಯದ ಗಂಟೆ ಮೊಳಗಿಸುತ್ತಿವೆ. ಚಿಕ್ಕೇನಹಳ್ಳಿ ಸಮೀಪದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರಂಗೇಗೌಡರ ತೋಟದ ಬಳಿಯ ಕ್ರಾಸ್ನಲ್ಲಿ ನಿರ್ಮಿಸಿರುವ ಈ ಸೇತುವೆ ಕಳಪೆ ಕಾಮಗಾರಿಯ ಮಾದರಿಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಜನಧ್ವನಿ ನ್ಯೂಸ್ ಬೆಳಕು ಚೆಲ್ಲಿದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಳಪೆ ಕಾಮಗಾರಿಯಿಂದ ಅಪಾಯದ ಸ್ಥಿತಿಯಲ್ಲಿದ್ದ ಸೇತುವೆಯನ್ನು ದುರಸ್ತಿಪಡಿಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ಚಿಕ್ಕೇನಹಳ್ಳಿ ಗ್ರಾಮದಿಂದ ಟಿ.ಎನ್. ಕೋಟೆ ನಾರಾಯಣಪುರ ಮಾರ್ಗದ ರಸ್ತೆಯಲ್ಲಿರುವ ಸೇತುವೆ ನಿರ್ಮಾಣವಾಗಿ ಇನ್ನೂ 6 ತಿಂಗಳು ಕೂಡ ಕಳೆದಿಲ್ಲ. ಆದರೆ ಸೇತುವೆಯ ಮೇಲ್ಮೈಯಿಂದ ಕಬ್ಬಿಣದ ರಾಡುಗಳು ಮೇಲಕ್ಕೆ ಬಂದಿದ್ದರಿಂದ ವಾಹನ ಸವಾರರು ಜೀವಭಯದಲ್ಲೇ ಸಂಚರಿಸುವಂತಾಗಿತ್ತು. ಚಿಕ್ಕೇನಹಳ್ಳಿ ಸಮೀಪದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರಂಗೇಗೌಡರ ತೋಟದ ಬಳಿಯ ಕ್ರಾಸ್ನಲ್ಲಿ ನಿರ್ಮಿಸಿರುವ ಈ ಸೇತುವೆಯ ಕಳಪೆ ಕಾಮಗಾರಿಯ ಬಗ್ಗೆ ಜನಧ್ವನಿ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರವಾದ ಬೆನ್ನಲ್ಲೇ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ, ಮೇಲಕ್ಕೆ ಬಂದಿದ್ದ ಕಬ್ಬಿಣದ ರಾಡುಗಳನ್ನು ತೆರವುಗೊಳಿಸಿ ಅಗತ್ಯ ದುರಸ್ತಿ ಕಾಮಗಾರಿ ಕೈಗೊಂಡಿದ್ದಾರೆ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು, ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ಸಂಚರಿಸುತ್ತಿದ್ದು, ಸಮಯೋಚಿತವಾಗಿ ಕೈಗೊಂಡ ದುರಸ್ತಿಯಿಂದ ಸಂಭವಿಸಬಹುದಾಗಿದ್ದ ಅಪಾಯ ತಪ್ಪಿದಂತಾಗಿದೆ. ಸಾರ್ವಜನಿಕರು ಜನಧ್ವನಿ ನ್ಯೂಸ್ಗೆ ಧನ್ಯವಾದ ತಿಳಿಸಿದ್ದು, ಕಳಪೆ ಕಾಮಗಾರಿ ನಡೆಸಿದವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ.